ಪ್ರಕಾರ ಬಂದ 2 ಅವಧಿಯಲ್ಲಿಯೂ ಕೂಡ ಅಚ್ಚೇ ದಿನ್ ಅಂತ ಹೇಳ್ತಾ ಬಹುಶಃ ಎಲ್ಲರೂ ಕೂಡ ಪ್ರತಿದಿನ ಬುರೆ ದಿನ ನೋಡುವಂತಹ ಸಂದರ್ಭವೇ ಬಂದಿದೆ, ಬಿಟ್ಟರೆ ಅಚ್ಚೇ ದಿನ ಬಂದಿಲ್ಲ. ಒಂದು ಕಡೆ ಪೆಟ್ರೋಲ್ ಡೀಸೆಲ್ ಎಲ್ಲ ಬಿಟ್ಟು ಬರೀ ಸಾರಿಗೆ ಸಾರ್ವಜನಿಕ ಸಾರಿಗೆಯನ್ನು ಉಪಯೋಗಿಸಿ ಅಂತ ನರೇಂದ್ರ ಮೋದಿಯವರು ಕರೆ ಕೊಡ್ತಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಫ್ರೀ ಬಸ್ ಕೊಟ್ಟರೆ ಅದನ್ನು ಕೂಡ ಖಂಡಿಸ್ತಾರೆ. ಸಾರ್ವಜನಿಕ ಸಾರಿಗೆಯನ್ನು ಬಳಸಬೇಕು ಅನ್ನುವಂತಹ ಉದ್ದೇಶದಿಂದ ಸಿದ್ದರಾಮಯ್ಯನವರು ಮುಂದಾಲೋಚನೆಯಾಗಿ ಯಾವತ್ತೂ ಮಹಿಳೆಯರಿಗೆ ಫ್ರೀ ಬಸ್ ಕೊಟ್ಟು ರಾಜ್ಯಕ್ಕೆ ಅನುಕೂಲ ಮಾಡಿದಾಗ ಈ ಬಿಜೆಪಿಯವರಿಗೆ ಸಹಿಸಿಕೊಳ್ಳಿಕ್ಕಾಗಲಿಲ್ಲ. ಆದರೆ ಈಗ ಇವರ ಶಾಸಕರು ಡೊಂಬರಾಟ ಆಡಿಕೊಂಡು, ಕಾರಿನಲ್ಲಿ ಹೋಗುವ ಶಾಸಕರು ಸೈಕಲ್ ತುಳ್ಕೊಂಡು ಬರೀ 10 ನಿಮಿಷಗಳ ಕಾಲ ಬಸ್ನಲ್ಲಿ ಪ್ರಯಾಣ ಮಾಡ್ತಾರೆ. ಮೋದಿಯವರ ಕರೆಗೆ ಪ್ರತಿನಿತ್ಯ ಇವರು ಬಸ್ಸಿನಲ್ಲಿ ಓಡಾಡುವಂತಾಗಲಿ, ಸಾಮಾನ್ಯ ಜನರ ಜೊತೆ ಇವರು ಕೂಡ ಬೆರೀಲಿ ಅನ್ನುವಂಥದ್ದು ನಮ್ಮ ಆಶಯ. ಯಾಕಂತ ಹೇಳಿದ್ರೆ ಶಾಸಕರು ರಾಜಕಾರಣಿಗಳು ರಾಜರಾಗಿರಬಾರ್ದು, ಪ್ರಜೆಗಳಾಗಿರಬೇಕು ಅನ್ನುವಂಥದ್ದು ಕೂಡ ನಮ್ಮ ಆಶಯ ಆಗಿದೆ. ಹಾಗಾಗಿ ಮೋದಿಯವರ ಒಂದು ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಅಂತ ಹೇಳ್ಬೋದು, ಚಿನ್ನ ಖರೀದಿ ಮಾಡಬೇಡಿ ಅಂತ ಹೇಳ್ತಾರೆ. ದೇಶದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದೆ, ಸಾರ್ವಜನಿಕ ಜೀವನದಲ್ಲಿ ಓಡಾಡುವಾಗಿಲ್ಲ, ಏನು ಖರೀದಿಸುವಾಗಿಲ್ಲ, ಆನ್ಲೈನ್ ಎಕ್ಸಾಮ್ಗಳನ್ನು ಮಾಡಿ ಶಾಲಾ ಕಾಲೇಜುಗಳನ್ನ ಬಂದ್ ಮಾಡಿ ಅಂತ ಹೇಳ್ತಾರೆ. ಇದೊಂಥರ ಅಘೋಷಿತ ತುರ್ತು ಪರಿಸ್ಥಿತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದೆಲ್ಲ ಬಿಟ್ಟು ಆನ್ಲೈನ್ ಕ್ಲಾಸ್ ಮಾಡಿ ಅಂತ ಹೇಳಿದ್ರು ಕೂಡ ನೀಟ್ ಎಕ್ಸಾಮ್ನಲ್ಲಿ ನೆಟ್ಗೆ ಇವರಿಗೆ ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಬರೀ ಪ್ರಶ್ನೆ ಪತ್ರಿಕೆಯನ್ನ ಉಳಿಸಿಕೊಳ್ಳುವಂತಹ ಜವಾಬ್ದಾರಿ ಕೂಡ ಬಿಜೆಪಿ ಅವರಿಗಿಲ್ಲ. ಈ ಹಿಂದೆ ಡಾಕ್ಟರ್ ರಾಧಾಕೃಷ್ಣನ್ ಅವರ ಇಸ್ರೋದ ಮಾಜಿ ಅಧ್ಯಕ್ಷರ ಒಂದು ಸಮಿತಿಯನ್ನ ಮಾಡ್ತಾರೆ. 2024ರಲ್ಲಿ ಇದೇ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಾಗ ಮೋದಿ ಸರ್ಕಾರ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ. ಆ ಸಮಿತಿಯವರು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಒಂದು ವರದಿಯನ್ನ ರಚನೆ ಮಾಡ್ತಾರೆ. ಏನಂತ ಹೇಳಿದ್ರೆ ನೀಟ್ ಪರೀಕ್ಷೆಗೆ ಆದಂತಹ ಲೋಪದೋಷಗಳ ಪಟ್ಟಿಯನ್ನ ಕೊಡ್ತಾರೆ. ಇದನ್ನ ನೀವು ಪರಿಷ್ಕರಣೆ ಮಾಡಿ ನೀಟ್ ಪರೀಕ್ಷೆಯನ್ನ ಇದೇ ರೀತಿ ಕಂಡಕ್ಟ್ ಮಾಡಿದ್ರೆ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗೋದಿಲ್ಲ. 23 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಇದೆ, ಅದು ಕೂಡ ಉತ್ತಮವಾಗುತ್ತೆ ಅಂತ. ಆದ್ರೆ ಧರ್ಮೇಂದ್ರ ಅವರವರು, ನಮ್ಮ ಕೇಂದ್ರದ ಶಿಕ್ಷಣ ಸಚಿವರಾದಂತಹ ಧರ್ಮೇಂದ್ರ ಅವ್ರೇನ್ ಮಾಡ್ತಾರೆ, ಆ ವರದಿಯನ್ನ ಕುರ್ಚಿ ಅಡಿಗೆ ಹಾಕೊಂಡು ಕೂತ್ಕೊಂಡ್ಬಿಡ್ತಾರೆ. ಅದನ್ನ ಪರಿಷ್ಕರಣೆ ಮಾಡುವಂತಹ ಗೋಜಿಗೂ ಕೂಡ ಹೋಗುದಿಲ್ಲ. ಅದರಲ್ಲಿ ಬರ್ದಿತ್ತು, ರಾಧಾಕೃಷ್ಣನ್ ಅವರ ವರದಿಯಲ್ಲಿ ಬರ್ದಿತ್ತು, ಒಂದೇ ದಿನ ನೀಟ್ ಪರೀಕ್ಷೆ ಮಾಡಿ 23 ಲಕ್ಷ ವಿದ್ಯಾರ್ಥಿಗಳು ಒಮ್ಮೆಲೆಗೆ ಪರೀಕ್ಷೆ ಬರೆಯುವಂಥದ್ದು ಅದು ಏನು ನಮ್ಮಂತಹ ದೇಶದಲ್ಲಿ ಸಾಧ್ಯ ಇಲ್ಲ. ಹಾಗೆ ಸುರಕ್ಷತೆಯ ಮಟ್ಟಿನಲ್ಲೂ ಕೂಡ ಅದಷ್ಟೊಂದು ಸುರಕ್ಷಿತವಲ್ಲ. ಬದಲಾಗಿ ಪ್ರಿಲಿಮಿನರಿ ಎಕ್ಸಾಮ್ಸ್ ಅನ್ನ ಮಾಡಿ ಅದರಲ್ಲಿ ಯಾರೆಲ್ಲ ಪಾಸ್ ಆಗ್ತಾರೆ, ಅರ್ಹತೆ ಇರುವ ವಿದ್ಯಾರ್ಥಿಗಳಿಗೆ ಮಾತ್ರ ನೀಟ್ ಪರೀಕ್ಷೆ ಮಾಡಿ ಅಂತ ಇತ್ತು. ಆದ್ರೆ ಅದನ್ನು ಕೂಡ ಮಾಡೋದಿಲ್ಲ. ಕ್ವಶನ್ ಪೇಪರ್ ಅನ್ನ ಯಾವುದೋ ಒಂದು ಟ್ರಕ್ ವ್ಯಾನ್ಗಳಲ್ಲಿ ಹಾಕಿ ಕಳಿಸಬೇಡಿ, ಎಕ್ಸಾಮ್ ಸೆಂಟರ್ನಲ್ಲಿಯೇ ಅಲ್ಲೇ ಒಂದು LED ಅನ್ನ ಪ್ರದರ್ಶನ ಮಾಡಿ ಪ್ರಶ್ನೆ ಪತ್ರಿಕೆ ಬರೋ ತರ ಮಾಡಿ ಅಲ್ಲಿ OMR ಶೀಟ್ ಅನ್ನ ನೋಡಿ ವಿದ್ಯಾರ್ಥಿಗಳು ಅದಕ್ಕೆ ತಕ್ಕ ಉತ್ತರ ಬರೀಲಿ ಅಂತ ಇತ್ತು. ಅದನ್ನು ಕೂಡ ಮಾಡೋದಿಲ್ಲ. ಎಷ್ಟು ಸುರಕ್ಷಿತವಾಗಿದೆ ಅಂತ ಹೇಳಿದ್ರೆ, ಒಂದು ಎಕ್ಸಾಮ್ ಸೆಂಟರ್ ಗೌರ್ಮೆಂಟ್ ಅಂಡರ್ ಅಲ್ಲಿ ನಡೆಯುವಂತಹ ಎಕ್ಸಾಮ್ ಸೆಂಟರ್ಗಳು ಗೌರ್ಮೆಂಟ್ ಶಾಲಾ ಕಾಲೇಜ್ಗಳಲ್ಲಿ ಆಗೋದಿಲ್ಲ, ಪ್ರೈವೇಟ್ ಶಾಲಾ ಕಾಲೇಜ್ಗಳಲ್ಲಿ ಆಗ್ತದೆ. ಹಾಗಾದ್ರೆ ನೀವೇ ಎಣಿಸಿ, ಸರ್ಕಾರಿ ಎಕ್ಸಾಮ್ ಒಂದು ಸರ್ಕಾರಿ ಸಂಸ್ಥೆ ಸರ್ಕಾರ ಮಾಡುವಂತಹ ಎಕ್ಸಾಮ್ ಅನ್ನ ಸರ್ಕಾರ ಶಾಲಾ ಕಾಲೇಜುಗಳಲ್ಲಿ ಮಾಡದೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಮಾಡ್ತಾರ ಅಂತ ಹೇಳಿದ್ರೆ ಅದು ಎಷ್ಟು ಸೇಫ್ ಆಗಿರುತ್ತೆ. ಇದೆಲ್ಲ ಮಾಡಬೇಕು ಅಂತ ವರದಿಯಲ್ಲಿತ್ತು, ಆದ್ರೂ ಕೂಡ ಯಾರು ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಇನ್ನು ಏನು ಸಾವಿರಾರು 1,000 ಎಕ್ಸಾಮ್ ಸೆಂಟರ್ ಅನ್ನ ಓಪನ್ ಮಾಡಿ ಅಂತ ಆ ವರದಿಯಲ್ಲಿತ್ತು, ಅದನ್ನು ಕೂಡ ಮಾಡೋದಿಲ್ಲ. ಹಾಗಾಗಿ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಬಹುಮುಖ್ಯವಾದಂತಹ ವಿಚಾರ, ರಾಜಸ್ಥಾನದ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಆದಾಗ ಅದರ ಕಿಂಗ್ ಪಿನ್ ಯಾರು ಅಂತ ಹೇಳಿದ್ರೆ ಬಿಜೆಪಿಯ ಯುವ ಮೋರ್ಚಾದ ದಿನೇಶ್ ಅವರು. ಅವರ ಹೆಸರೆಂತ ದಿನೇಶ್ ಬಿವಾಲ್ ಅವರು ಕಿಂಗ್ ಪಿನ್. ಆದ್ರೆ ಬಿಜೆಪಿ ಅವರು ಹೇಳ್ತಾರೆ ನಮಗೂ ಪಕ್ಷಕ್ಕೂ ದಿನೇಶ್ ಅವರಿಗೂ ಸಂಬಂಧ ಇಲ್ಲ ಅಂತ. ಅದಕ್ಕೆ ಪೂರಕವಾದ ಫೋಟೋಸ್ಗಳಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಹಾಗಾದ್ರೆ ದಿನೇಶ್ ಬಿವಾಲ್ ಇದಕ್ಕೆ ಕಿಂಗ್ ಪಿನ್ ಆದ್ರೆ ಇದರ ಮಾಸ್ಟರ್ ಮೈಂಡ್ ಯಾರೋ ಬಿಜೆಪಿ ಪಕ್ಷದಲ್ಲೇ ಇರಬೇಕು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ಬೇಕಾದ್ರೆ ಅವರದ್ದೇ ಯಾರೋ ಒಬ್ರು ಬಿಜೆಪಿ ಪಾರ್ಟಿಯಿಂದಲೇ ಈ ರೀತಿ
ಲಕ್ಷಾಂತರ ರೂಪಾಯಿ ಕೊಟ್ಕೊಂಡು ತಗೊಂಡಿದ್ದಾರೆ, ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಎಕ್ಸಾಮ್ ಸೆಂಟರ್ಗಳಲ್ಲಿರುವಂತಹ ಮಧ್ಯವರ್ತಿಗಳನ್ನು ಹಿಡಿದ್ರೆ ಸಾಕಾಗ್ಲಿಕ್ಕಿಲ್ಲ. ಅದರ ಕಿಂಗ್ ಪಿನ್ ಯಾರು ಅಂತ ಐಡೆಂಟಿಫೈ ಮಾಡಬೇಕು. ದಿನೇಶ್ ಬಿವಾಲ್ ಅವರ ಇಡೀ ಕುಟುಂಬ ಎಸ್ಕಾರ್ಟ್ ಆಗಿದೆ, ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ. ಇದಕ್ಕೆಲ್ಲ ಹೊಣೆ ಯಾರು? ಬಿಜೆಪಿ ಸರ್ಕಾರ, ಧರ್ಮೇಂದರ್, ಶಿಕ್ಷಣ ಮಂತ್ರಿ ಧರ್ಮೇಂದರ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವತ್ತೇ ಈ ಬಗ್ಗೆ ಗಂಭೀರವಾಗಿ ಎಚ್ಚೆತ್ತುಕೊಂಡಿದ್ದರೆ ಬಹುಶಃ ಇವತ್ತು 23 ಲಕ್ಷ ವಿದ್ಯಾರ್ಥಿಗಳ ಬದುಕು ಈ ರೀತಿ ಆಗ್ತಾ ಇರಲಿಲ್ಲ. ಇದರಿಂದ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಬಡವರು ಕಂಗಾಲಾಗಿದ್ದಾರೆ, ಮಧ್ಯಮ ವರ್ಗದವರು ಕಂಗಾಲಾಗಿದ್ದಾರೆ. ಲಕ್ಷಾಂತರ ರೂಪಾಯಿ ಕೊಟ್ಕೊಂಡು ಪರೀಕ್ಷಾ ತಯಾರಿಯಲ್ಲಿ ಇರ್ತಾರೆ, ಯಾವುದೋ ಒಂದು ಹಳ್ಳಿಯಿಂದ ಬರ್ತಾರೆ ಪರೀಕ್ಷೆಯನ್ನು ಬರೀಲಿಕ್ಕೆ. ಅವರಿಗೆಲ್ಲರಿಗೂ ಸಾರಿಗೆ ಭತ್ಯೆ ಆಗಿರ್ಬೋದು, ತುಂಬ ಏನು ಕಷ್ಟದಲ್ಲಿ ಓದ್ತಾರೆ. ಅಂಥ ಮಕ್ಕಳಿಗೆ ಇವ್ರಿಗೆ ಯಾರಿಗೂ ಪ್ರಶ್ನೆಗೆ ಉತ್ತರ ಕೊಡುವಂತಹ ನೈತಿಕತೆಯನ್ನೇ ಇವತ್ತು ಇವರು ಕಳ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ನಾಳೆ ಬಿಜೆಪಿಯವರು ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೌದು, ಅವರ ಕಚೇರಿಯ ಮುಂದೆ ಅವ್ರದವರೇ ಕನ್ನಡಿ ಹಿಡ್ಕೊಂಡು ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕು. ಯಾಕಂತ ಹೇಳಿದ್ರೆ ಅವರ ಸರ್ಕಾರದ ಅವಧಿಯಲ್ಲಿ ನೀಟ್ ಪರೀಕ್ಷೆಯಲ್ಲಿ ಆದಂತಹ ಸ್ಕ್ಯಾಮ್ಗೋಸ್ಕರ ಅವರು ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕು. ಇನ್ನೊಂದೇನಂತ ಹೇಳಿದ್ರೆ, ದೇಶದಲ್ಲಿ ಉಂಟಾದಂತಹ ಗ್ಯಾಸ್ ತೊಂದರೆ, ಅದೆಷ್ಟೋ ಹೋಟೆಲ್ ಮಾಲೀಕರು ಏನು ಬೀದಿ ಪಾಲಾಗಿದ್ದಕ್ಕೆ ಇವರು ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕು. ಹೌದು, ಇವರು ಕಪ್ಪು ಬಾವುಟ ಯಾವುದಕ್ಕೆಲ್ಲ ಪ್ರದರ್ಶನ ಮಾಡಬೇಕು ಅಂತ ಹೇಳಿದ್ರೆ, ಇಡೀ ದೇಶದಲ್ಲಿ ತಿನ್ಲಿಕ್ಕೂ ಇಲ್ಲದ ಪರಿಸ್ಥಿತಿಯನ್ನ ಮಾಡ್ತಾ ಇದ್ದಾರೆ, ತಂದು ಹಾಕಿದ್ದಾರೆ ಅಂತ ಹೇಳಿದ್ರೆ, ಅಘೋಷಿತ ತುರ್ತು ಪರಿಸ್ಥಿತಿಯನ್ನ ನರೇಂದ್ರ ಮೋದಿ ಅವರ ಸರ್ಕಾರ ನಮಗೆ ಬಹುಮಾನವಾಗಿ ನೀಡಿದೆ ಜನಸಾಮಾನ್ಯರಿಗೆ. ಅದಕ್ಕೋಸ್ಕರ ಇವರು ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕು. ಹಾಗಾಗಿ ಇವರು ಕಪ್ಪು ಬಾವುಟ ಪ್ರದರ್ಶನ ಮಾಡೋದೇನಿದ್ರು ಅವರ ಎದುರೇ ಅವರು ಕನ್ನಡಿಯನ್ನ ಇಟ್ಕೊಂಡು ಕಪ್ಪು ಬಾವುಟ ಪ್ರದರ್ಶನ ಮಾಡಿದ್ರೆ ಬಹುಶಃ ಆ ಕಪ್ಪು ಬಾವುಟ ಪ್ರದರ್ಶನಕ್ಕೂ ನ್ಯಾಯ ಸಿಕ್ಕಂತಾಗುತ್ತೆ ಅನ್ನುವಂಥದ್ದು ಇವತ್ತಿನ ವಿಚಾರ. ಹಾಗೆ ದಯವಿಟ್ಟು ರಾಜಸ್ಥಾನದಲ್ಲಿರುವಂತಹ ದಿನೇಶ್ ಬಿಲಾಲ್ ನಂತರ ಅದೆಷ್ಟೋ ಬಿಜೆಪಿಯ ಒಳಗಿರುವಂತಹ ಹುಳಗಳು ಇವತ್ತು ನೀಟ್ ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆ ಮಾಡಿರುವಂಥದ್ದು. ಇದರಿಂದ ಬಹುಶಃ ನಾವೆಲ್ಲರೂ ವೈದ್ಯ ನಾರಾಯಣ ಹರಿ ಅಂತ ಹೇಳ್ತೇವೆ. ವೈದ್ಯಕೀಯ ರಂಗದಲ್ಲಿ ಅವರು ಯಾವುದೇ ಜಾತಿ ಧರ್ಮ ಭೇದ ಭಾವವಿಲ್ಲದೆ ಏನು ನಮಗೆ ಚಿಕಿತ್ಸೆಯನ್ನು ನೀಡ್ತಾರೆ. ಆದರೆ ಅಂತಹ ಪವಿತ್ರವಾದ ಕ್ಷೇತ್ರವೂ ಕೂಡ ಇವತ್ತು ಬಿಜೆಪಿಗರಿಂದ ಮಲಿನವಾಗ್ತಾ ಇದೆ. ದಯವಿಟ್ಟು ಬಹುಶಃ ಜನರ ಜೀವನ ಉಳಿಸ್ಲಿಕ್ಕೆ ನಾವೆಲ್ಲರೂ ದೇವರನ್ನು ಬಿಟ್ಟರೆ ನಂಬೋದು ವೈದ್ಯರನ್ನ. ಅಂತ ಒಂದು ಪವಿತ್ರ ಕ್ಷೇತ್ರವನ್ನು ಹಾಳು ಮಾಡಲಿಕ್ಕೆ ಹೋಗಬೇಡಿ, ಅದು ನಿಮಗೂ ಕೂಡ ಒಳ್ಳೇದಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಜನರ ಬದುಕಿನೊಂದಿಗೆ ನೀವು ಬಹಳಷ್ಟು ಆಟ ಆಡಿದ್ದೀರಿ, ಇನ್ನು ಮುಂದೆ ದಯವಿಟ್ಟು ಯಾವತ್ತೂ ಮಾಡಬೇಡಿ. ನಿಮಗೆ ಈ ಎಲ್ಲ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿಕ್ಕೆ ಆಗಿಲ್ಲದ್ರೆ ದಯವಿಟ್ಟು ರಾಜೀನಾಮೆ ಕೊಡಿ. ಅಧಿಕಾರಕ್ಕೆ ಒಳ್ಳೆ ರೀತಿಯ ಅಧಿಕಾರ ನಡೆಸುವವರು ಬಹಳಷ್ಟು ಮಂದಿ ಇದ್ದಾರೆ. ಸೊ ದಯವಿಟ್ಟು ಪ್ರಧಾನಿಯವರು ರಾಜೀನಾಮೆ ಕೊಡ್ಬೋದು. ಹಾಗೆ ಧರ್ಮೇಂದರ್ ಅವರು ರಾಜೀನಾಮೆ ಕೊಡುವವರೆಗೂ ಯುವ ಕಾಂಗ್ರೆಸ್ ಉಗ್ರವಾದ ಹೋರಾಟ ಮಾಡುತ್ತೆ. ಯಾಕಂತ ಹೇಳಿದ್ರೆ ಅದು ಕೇವಲ ವಿದ್ಯಾರ್ಥಿಯ ಕಣ್ಣೀರಲ್ಲ, ವಿದ್ಯಾರ್ಥಿಯ ಹೋರಾಟ ಅಲ್ಲ, ಪ್ರತಿ ಮನೆಯ ಮಗುವಿನ ಸಮಸ್ಯೆ. ಇವತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಾ ಇರುವಂಥದ್ದು ಪ್ರತಿ ಮನೆಯ ಮಗುವಿನ ಸಮಸ್ಯೆ. ಅದು ನಮ್ಮ ಮನೆಯ ಮಕ್ಕಳಾಗಿರ್ಬೋದು, ನಾಳೆ ನಿಮ್ಮ ಮನೆಯ ಮಕ್ಕಳದ್ದು ಕೂಡ ಆ ಪರಿಸ್ಥಿತಿ ಎದುರಾಗುತ್ತೆ. ಹಾಗಾಗಿ ಶಿಕ್ಷಣ ಸಚಿವ ಧರ್ಮೇಂದರ್ ಅವರ ರಾಜೀನಾಮೆ ಆಗುವವರೆಗೂ ನಾವು ಅದರ ಬಗ್ಗೆ ಉಗ್ರ ಪ್ರತಿಭಟನೆ ಇನ್ನೊಮ್ಮೆ ಮಾಡಲಿಕ್ಕಿದ್ದೇವೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ತೆ. ಉಡುಪಿ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ತುರ್ತು ಪತ್ರಿಕಾಗೋಷ್ಠಿಗೆ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ವಂದಿಸ್ತಾ, ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರುಗಳು ನವೀನ್ ಹಾಗೂ ಪ್ರಮೋದ್ ರವರ ಅಧ್ಯಕ್ಷರವರಿದ್ದಾರೆ. ಅದೇ ನಮ್ಮ ಸೋಷಿಯಲ್ ಮೀಡಿಯಾ ಅಧ್ಯಕ್ಷರಾದಂಥ ರೋಷನ್ ಅವರಿದ್ದಾರೆ. ಎಲ್ಲರಿಗೂ ನಮಸ್ತೆ. ಈ ಪತ್ರಿಕಾಗೋಷ್ಠಿಯ ಪ್ರಮುಖ ಉದ್ದೇಶ ಏನಂತ ಹೇಳಿದರೆ, ನಾವು ಇವತ್ತು ನಿನ್ನೆ ನಮ್ಮ ರಾಜ್ಯದ ಎಲ್ಲ ಯುವ ಕಾಂಗ್ರೆಸ್ನ ಜಿಲ್ಲಾ ಘಟಕಗಳಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದರು. ಏನಂತ ಹೇಳಿದರೆ, ಈ ನೀಟ್ ಎಕ್ಸಾಮ್ ಪೇಪರ್ ಏನು ಲೀಕೌಟ್ ಆಗಿದೆ, ಅದರ ಬಗ್ಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಮಾಡಲಿಕ್ಕಿದ್ವಿ. ಅದೇ ರೀತಿ ನಾವು ಉಡುಪಿಯ ಸಂಸದರ ಉಡುಪಿ ಚಿಕ್ಕಮಗಳೂರು ಸಂಸದರ ಕಚೇರಿಗೆ ಮುತ್ತಿಗೆ ಹಾಕಬೇಕು, ಅವರನ್ನು ಜಾಗೃತಿಗೊಳಿಸಬೇಕು ಅನ್ನೋ ಉದ್ದೇಶಕ್ಕೆ ನಾವು ಯುವ ಕಾಂಗ್ರೆಸ್ನವರು ಪ್ರೊಟೆಸ್ಟ್ ಮಾಡಿದ್ವಿ. ಅಲ್ಲಿಂದ ನಮಗೆ ಅವಕಾಶ ನೀಡಲಿಲ್ಲ, ಯಾಕಂದರೆ ಕಚೇರಿಗೆ ಪೊಲೀಸರು ಹೋಗ್ಲಿಕ್ಕೆ ಬಿಡಲಿಲ್ಲ. ಆನಂತರ ನಮ್ಮ ಅರೆಸ್ಟ್ ಆದರು. ಆನಂತರ ಈಗ ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ನಮ್ಮ ಪ್ರಮುಖ ಈ ಪತ್ರಿಕಾಗೋಷ್ಠಿ ಉದ್ದೇಶ ಏನಂತ ಹೇಳಿದರೆ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಶಿಕ್ಷಣಕ್ಕೆ ತುಂಬ ಮಹತ್ವ ಕೊಡುವಂಥ ಒಂದು ಜಿಲ್ಲೆ.
ಈ ಜಿಲ್ಲೆಯಲ್ಲಿ ಅದೆಷ್ಟೋ ಮಕ್ಕಳು ಹೊರಗಿನ ರಾಜ್ಯದಿಂದ ಅಥವಾ ಹೊರಗಿನ ಜಿಲ್ಲೆಗಳಿಂದ ಬಂದು ಎಜುಕೇಷನ್ಗೆ ಅಂತೇಳಿ ಬಂದು ಕಲಿತಾರೆ. ಸೊ ನಾವು ರಾಜ್ಯದಲ್ಲೇ 10ನೇ ಮತ್ತು ದ್ವಿತೀಯ PUC ಎಕ್ಸಾಮ್ನಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನಗಳನ್ನೇ ಯಾವಾಗಲೂ ಗಳಿಸ್ಕೊಂಡು ಬಂದಿರ್ತೇವೆ. ಆದರೆ ಭಾಳ ಬೇಸರದ ಸಂಗತಿ ಏನಂತ ಹೇಳಿದ್ರೆ, ಒಂದು ತುಂಬ ಮಹತ್ವಪೂರ್ಣವಾದಂಥ ಒಂದು ನೀಟ್ ಎಕ್ಸಾಮ್ ಎಲ್ಲರ ಒಂದು ದ್ವಿತೀಯ PUC ಆದ ಮೇಲೆ ವೈದ್ಯಕೀಯ ಒಂದು ಇದಕ್ಕೆ ಹೋಗಬೇಕಾದ್ರೆ ಒಂದು ಎಕ್ಸಾಮ್ ಬರೆಯುವಂಥದ್ದು, ಅದೆಷ್ಟೋ ದಿನಗಳ ಒಂದು ಪ್ರಿಪರೇಷನ್ ಅಂತ ಹೇಳಿದರೆ ನಮ್ಮ ಮನೆಯಲ್ಲೂ ಕೂಡ ಇದ್ದಾರೆ. ಅದೇ ರೀತಿ ನಮ್ಮ ಸಂಬಂಧಿಕರೆಲ್ಲ ಮನೆಯಲ್ಲಿ ಕೂಡ ಮಕ್ಕಳು ತುಂಬ ಕಷ್ಟಪಟ್ಟು ಎಷ್ಟೋ ರಾತ್ರಿ ನಿದ್ರೆ ಬಿಟ್ಟು ಎಲ್ಲಿಂದಲೋ ಎಲ್ಲೆಲ್ಲಿಗೂ ಹೋಗಿ ಎಕ್ಸಾಮ್ ಬರೆದು ಎಷ್ಟೋ ಖರ್ಚು ಮಾಡಿ ಎಷ್ಟೋ ದಿನಗಳ ಶ್ರಮದ ಈ ಎಕ್ಸಾಮ್ ಬರೆದಿರ್ತಾರೆ. ಏಕಾಏಕಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಿ ಈ ರೀತಿ ಇದು ಮೂರು ವರ್ಷದಲ್ಲಿ ಇದು 2ನೇ ಬಾರಿ. ಯಾಕಂತ ಹೇಳಿದರೆ ಈ ಹಿಂದೆ ಕೂಡ ಆಗಿತ್ತು. ಆದರೆ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಕಳೆದ 10 ವರ್ಷದಲ್ಲಿ 89 ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿವೆ. ಇದೆಲ್ಲ ಯಾರು ಮಾಡೋದು? ಇದಕ್ಕೆಲ್ಲ ಯಾರು ಹೊಣೆ? ಯಾಕಂತ ಹೇಳಿದರೆ ಯಾರಾದರೂ ಒಬ್ಬರು ಹೊಣೆ ಆಗಬೇಕಲ್ಲ. ಯಾವುದೋ ಒಂದು ಒಳ್ಳೆಯ ಕೆಲಸ ಆದರೆ, ಯಾವುದೋ ರೀತಿಯ ಒಂದು ಅಭಿವೃದ್ಧಿ ಕೆಲಸ ಆದರೆ ಅದೆಲ್ಲದಕ್ಕೂ ಕಾರಣ BJPಯವರು, ಮೋದಿ ಸರ್ಕಾರ, ಅದೇ ರೀತಿ ಇಲ್ಲಿಯ ಶಾಸಕರು, ಅದೇ ರೀತಿ ನಮ್ಮ ಸಂಸದರಾದರೆ. ಈ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಹೊಣೆ ಯಾರು ತಗೊಳ್ತಾರೆ? ನಮ್ಮ ಉಡುಪಿಯ ಏನು ಸಂಸದರಿದ್ದಾರೆ, ಭಾಳ ಒಳ್ಳೆಯವರು. ಯಾಕಂತ ಹೇಳಿದರೆ ಭಾಳ ಸಜ್ಜನ ರಾಜಕಾರಣಿ ಅಂತ ಹೇಳ್ತೇವೆ, ಎಲ್ಲ ಹೇಳ್ಕೊಂಡು ಬಂದಿದ್ದಾರೆ. ಆದರೆ ಅವರು ನಿನ್ನೆ ನಮ್ಮ ರಾಜ್ಯ ಸರ್ಕಾರದಿಂದ ಏನು ಹಿಜಾಬ್ ಮತ್ತು ರುದ್ರಾಕ್ಷಿ ಮಾಲೆ ಮತ್ತು ಜನಿವಾರ ಧರಿಸಿಕೊಂಡು ಬರ್ಬೋದು ಅನ್ನೋಂಥ ಒಂದು ಇದು ಆರ್ಡರ್ ಪಾಸ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ಬಂದರು ಮಾಧ್ಯಮಗಳಿಗೆ. ಇಮಿಡಿಯೇಟ್ ಆಗಿ ಅವರ ಫೇಸ್ಬುಕ್, ವಾಟ್ಸಪ್ಗಳಲ್ಲೆಲ್ಲ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದನ್ನು ವಿರೋಧಿಸಿ ನಾವು ರೋಡಿಗೆ ಬರ್ತೇವೆ ಅಂತೇಳಿ. ಈ ಪ್ರಶ್ನೆ ಪತ್ರಿಕೆಯನ್ನು ವಿರೋಧಿಸಿ ಯಾಕೆ ನೀವು, ಸೋರಿಕೆ ಅದನ್ನು ವಿರೋಧಿಸಿ ಯಾಕೆ ನೀವು ಬರೋದಿಲ್ಲ ಸಂಸದರೇ? ಯಾಕೆ ಇದು ನಿಮ್ಮ ಜವಾಬ್ದಾರಿ ಅಲ್ವಾ? ಯಾಕೆ ಇದರಲ್ಲಿ ಪಾಪದ ಬಡ ಮಕ್ಕಳಿಲ್ವಾ, ಹಿಂದೂ ಮಕ್ಕಳಿಲ್ವಾ? ಯಾಕೆ ಬರೋದಿಲ್ಲ? ಯಾಕೆ ನಿಮ್ಮ ಯುವ ಮೋರ್ಚಾದ ಪದಾಧಿಕಾರಿಗಳು ಯಾಕೆ ಇದ್ರ ಬಗ್ಗೆ ಹೋರಾಟ ಮಾಡೋದಿಲ್ಲ? ನಾಳೆ ಏನು ಅದು ಯುವ ಮೋರ್ಚಾದವರೊಂದು ನಮ್ಮ ಸಚಿವರ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕಂತೇಳಿ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದ್ರು. ಯಾವ ನೈತಿಕತೆ ಆಧಾರದ ಮೇಲೆ ನೀವು ಕಪ್ಪು ಬಾವುಟ ಪ್ರದರ್ಶನ ಮಾಡಲಿಕ್ಕೆ ಹೋಗ್ತೀರಿ? ಯಾಕೆ ಇದ್ರ ಬಗ್ಗೆ ನೀವು ಕಪ್ಪು ಬಾವುಟ ಪ್ರದರ್ಶನ ಮಾಡಬಾರ್ದು? ಯಾಕೆ ನೀವು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದ ತಕ್ಷಣ ನೀವು ಕಪ್ಪು ಬಾವುಟ ಪ್ರದರ್ಶನ ಮಾಡಬಾರ್ದು? ನಿಮ್ಮದೇ ಸರ್ಕಾರ ಇರುವುದಲ್ಲ. ಅದೇನು ವಿಶ್ವಗುರು ಅನ್ನುವಂಥ ನೀವೇನು ಒಂದು ನಿಮ್ಮ ಮೋದಿಯವರಿಗೆ ಏನು ನೀವು ಪಟ್ಟ ಕೊಟ್ಟಿದ್ದೀರಾ? ವಿಶ್ವಗುರುವಿನ ಕೆಲಸವಿದು. ವಿಶ್ವಗುರು ಅಂತ ಹೇಳಿದರೆ ಈ ರೀತಿ ನಿರಂತರ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದರೆ ಅದು ಯಾವ ವಿಶ್ವಗುರುವಿನ ಲಕ್ಷಣ? ಅದು ಯಾವ ರೀತಿ ನೀವು ಇದನ್ನು ಪ್ರತಿಪಾದಿಸ್ತೀರಿ? ನಿಮಗೆ ಒಂದು ಪ್ರಶ್ನೆ ಪತ್ರಿಕೆ ಬಗ್ಗೆ ಆಗಲಿ, ನಮ್ಮ ಈ ಹಿಂದಿನ ಒಬ್ಬರು MP ಇದ್ರು, ಒಂದು 5 ರೂಪಾಯಿ 2 ರೂಪಾಯಿ ಜಾಸ್ತಿ ಆಗಲಿಕ್ಕೆಲ್ಲ ರೋಡಲ್ಲಿ ಹೊರಳ್ಕೊಂಡು ಬರ್ತಿದ್ರು, ಶೋಭಾ ಕರಂದ್ಲಾಜೆ ಅವರು. ಇವಾಗ ಇಷ್ಟು ಅವರು ಇದು ಕೇಂದ್ರಕ್ಕೆ ಬಂದ ಮೇಲೆ ಇಷ್ಟು ಸಲ ದರ ಏರಿಕೆ ಆಯಿತು. ಮೊನ್ನೆ ತಾನೇ ಕಮರ್ಷಿಯಲ್ ಗ್ಯಾಸ್ಗೆ 993 ರೂಪಾಯಿ, ಒಂದೇ ಪೆಟ್ಟಿನಲ್ಲಿ 993 ರೂಪಾಯಿ ಗ್ಯಾಸ್ ಪ್ರೈಸ್ ಹೈಕ್ ಆಯಿತು. ಇದರಿಂದ ಯಾರಿಗೆ ಸಮಸ್ಯೆ ಆಗುದು? ಎಲ್ಲ ಬಡವರ್ಗದವರಿಗೆ, ಶೋಷಿತ ವರ್ಗದವರಿಗೆ, ಕಾರ್ಮಿಕರಿಗೆ ಸಮಸ್ಯೆ ಆಗುದಲ್ಲ. ಯಾಕೆ ನೀವು ನಿಮ್ಮ ಪಕ್ಷದವರನ್ನು ರೋಡಿಗೆ ಬಿಡುವುದಿಲ್ಲ? ನೀವು ಇದರೆಲ್ಲದರ ಬಗ್ಗೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ಉತ್ತರ ನೀಡಬೇಕು. ಯಾಕಂತ ಹೇಳಿದ್ರೆ ಕೇವಲ ಧರ್ಮಾಧಾರಿತ ರಾಜಕಾರಣ ಮಾಡುವಂಥದ್ದು ನಿಮ್ಮ ಕೆಲಸ ಅಲ್ಲ. ನೀವು ಚುನಾಯಿತರಾದ ಬಂದ ಮೇಲೆ ಎಲ್ಲ ಜನಾಂಗದವರನ್ನ, ಎಲ್ಲ ಧರ್ಮದವರನ್ನ, ಎಲ್ಲ ವರ್ಗದವರನ್ನ, ಅದೇ ರೀತಿ ಮಕ್ಕಳಿಗೂ ಕೂಡ ನೀವು ಸಂಸದರೇ ಆಗಿದ್ದೀರಿ. ತಾವು ಇದರ ಬಗ್ಗೆ ಧ್ವನಿ ಎತ್ತುವಂಥ ಕೆಲಸ ಮಾಡಬೇಕು. ತಾವು ಈ ಹಿಂದೆ ಎಲೆಕ್ಷನ್ಗೆ ನಿಲ್ಲುವಾಗ ಒಂದು ಮಾತು ಹೇಳಿದ್ರಿ, ಅದು ಮೊನ್ನೆ ನಾನು ಪ್ರತಿಭಟನೆಯಲ್ಲಿ ಹೇಳಿದೆ. ಯಾಕಂತ ಹೇಳಿದ್ರೆ ನಮಗೆ ಹಿಂದಿ ಮತ್ತು ಇಂಗ್ಲೀಷ್ ಸ್ವಲ್ಪ ಭಾಷೆಯ ಪ್ರಾಬ್ಲಮ್ ಇದೆ. ಏನಿದ್ರು ನಾನು ಸ್ವಲ್ಪ ದಿವಸದಲ್ಲಿ ಹಿಂದಿ ಇಂಗ್ಲೀಷ್ ಕಲಿತು ನಾನು ನಮ್ಮ ಜನರ ಕಷ್ಟಕ್ಕೆ ಸ್ಪಂದನೆ ಮಾಡುವಂಥ ಕೆಲಸ ಮಾಡ್ತೀನಿ ಅಂತೇಳಿ. ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ಮಾತಾಡೋದು ಸರಿಯಲ್ಲೋ ಗೊತ್ತಿಲ್ಲ. ಆದರೆ ತಾವು ದಯವಿಟ್ಟು ಇನ್ನಾದರೂ ಹಿಂದಿ ಮತ್ತು ಇಂಗ್ಲೀಷಲ್ಲಿ ನೀವು ಪರಿಣಿತರಾದರೆ ತಾವು ನಿಮ್ಮ ನರೇಂದ್ರ ಮೋದಿಯವರ ಹತ್ರ ಈ ಬಗ್ಗೆ, ಈ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಬಗ್ಗೆ, ಅದೇ ರೀತಿ ಗ್ಯಾಸ್ ಮತ್ತು ಡೀಸೆಲ್ ಬೆಲೆ ಹಾಗೂ ನಮ್ಮ ಪೆಟ್ರೋಲ್ ಬೆಲೆ ಏರಿಕೆಯ ಬಗ್ಗೆ ನಾವು ಮಾತಾಡಬೇಕು. ಕೇವಲ ಇಲ್ಲಿ ನೀವು ಕಾಟಾಚಾರಕ್ಕೆ, ಧರ್ಮದಂಗಲ ಬಗ್ಗೆ ಆಗಲಿ, ಧರ್ಮಾಧಾರಿತ ವಿಷಯಗಳನ್ನು ಮಾತ್ರ ಮಾತಾಡೋದಲ್ಲ, ಅಭಿವೃದ್ಧಿಯ ಕೆಲಸ ಕೂಡ ಮಾಡಬೇಕು. ಅದೇ ರೀತಿ BJP ಯುವ ಮೋರ್ಚಾದವರಿಗೆ ತಾವು ನಾಳೆ ಕಪ್ಪು ಬಣ್ಣ ಎಲ್ಲಿಯಾದರೂ ಪ್ರದರ್ಶನ ಮಾಡಿದ್ದಲ್ಲಿ ನಮ್ಮ ಸಚಿವರ ವಿರುದ್ಧ
ಆ ರೀತಿ ತಾವು ಅವಹೇಳನಕಾರಿಯಾದ ನಡತೆ ಏನಾದರೂ ಮಾಡಿದ್ದಲ್ಲಿ ನಾವು ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮ ನಾಯಕರು ಯಾರಾದರೂ ಬಂದರೆ ನಾವು ಕೂಡ ಕಪ್ಪು ಬಾವುಟ ಪ್ರದರ್ಶನವನ್ನು ಮಾಡ್ತೇವೆ ಅಂತೇಳಿ ನಿಮಗೆ ಹೇಳ್ತಾ ಎಚ್ಚರಿಕೆಯಿಂದ ಇರಿ. ಯಾಕಂತ ಹೇಳಿದರೆ ಒಂದು ವ್ಯವಸ್ಥೆಯಲ್ಲಿ ಮನವಿ ಮಾಡಿಕೊಳ್ಳುವುದಂತ ಇದ್ದೇವೆ. ಈಗ ನಾವು ಕೂಡ ಮನವಿ ಮಾಡಿಕೊಳ್ತಿದ್ವಿ, ಎಲ್ಲ ವಿಷಯದಲ್ಲೂ ನಮಗೂ ಸಮಸ್ಯೆ ಆದರೆ ನಾವು ಮನವಿ ಮಾಡಿಕೊಳ್ಳುವಂಥ ನಮ್ಮ ಧರ್ಮ. ಅದು ಬಿಟ್ಟು ನೀವು ಕಪ್ಪು ಬಾವುಟ ಪ್ರದರ್ಶನ ಮಾಡುವಂಥದ್ದು ಅದು ಇದು ಮಾಡಿದರೆ ಜಿಲ್ಲಾ ಯುವ ಕಾಂಗ್ರೆಸ್ ಇದನ್ನು ತೀವ್ರವಾಗಿ ಖಂಡಿಸ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಕೂಡ ಅದೇ ರೀತಿಯಾದಂಥ ಕೆಲಸ ಮಾಡಬೇಕಾಗ್ತದೆ ನಮ್ಮ ಎಚ್ಚರಿಕೆಯ ಮಾತನ್ನು ಹೇಳ್ತೇನೆ. ಇಲ್ಲ ಸರ್, ಅವರು ಪ್ರೆಸ್ ಮೀಟ್ ಮಾಡಿರುವಂಥ ಉದ್ದೇಶಕ್ಕೆ ನಾವು ಇದು ಪ್ರತಿಭಟನೆ ಮಾಡಿದ್ದಲ್ಲ. ಯಾಕಂತ ಹೇಳಿದ್ರೆ ನಾವು ನಮಗೆ ರಾಜ್ಯಕ್ಕೆ ಕರೆದಿದ್ದು, ರಾಜ್ಯದಲ್ಲಿ ಕೂಡ ನಾವು ನಿನ್ನೆ ಪ್ರತಿಭಟನೆ ಮಾಡಿ ಇವತ್ತು ಇಲ್ಲಿ ಜಿಲ್ಲೆಯಲ್ಲಿ ಮಾಡ್ತಿದ್ದೇವೆ. ಸರ್, ರಾಜ್ಯ ಯುವ ಕಾಂಗ್ರೆಸ್ನಿಂದ ಪ್ರತಿಭಟನೆ ಹಾಕಿ ನಾವು ನಮ್ಮನ್ನು ಕರೆದಿದ್ರು ಎಲ್ಲ ಜಿಲ್ಲಾಧ್ಯಕ್ಷರನ್ನ. ಸೊ ಅದು ನಾವು ಮಾಡಿ ಮತ್ತೆ ಬಂದಿಲ್ಲಿ ಮಾಡಿದ್ದೇವೆ. ಅದು ಸರ್, ಪ್ರತಿಭಟನೆ ಮಾಡಲಿಕ್ಕೆ ದಿವಸದ ಗ್ಯಾಪ್ ಏನು ಬೇಕಂತಿಲ್ಲ ಸರ್. ನಮಗೆ ಇದು ಈ ವಿಷಯದ ಬಗ್ಗೆ ಯಾರಾದರೂ ನಿಮ್ಮ ಸಂಸದರಾಗಲಿ ಶಾಸಕರಾಗಲಿ ಇಲ್ಲ ಸರ್, ನಾವು ಆ ಕಾರಣಕ್ಕಾಗಿ ಏನು ಡಿಲೇ ಮಾಡಿದ್ದಲ್ಲ. ನಾವು ಬೇರೆ ಬೇರೆ ಪ್ರತಿಭಟನೆ ಇದೆ ಇದರ ಸಂಬಂಧಿತ ಆಗುದಿಲ್ಲ ಅಂತ ಎಶ್ಯೂರೆನ್ಸ್ ಬಿಜೆಪಿ ಸರ್ಕಾರಕ್ಕೆ. ಪ್ರಶ್ನೆ ಪತ್ರಿಕೆ ಲೀಕ್ ಆಗುದೇ ಇಲ್ಲ ಅಂತ ಎಶ್ಯೂರೆನ್ಸ್ ಕೊಡ್ಲಿಕ್ಕಾದ್ರೆ ನಾವು ಕರ್ನಾಟಕದಲ್ಲಿ ಎಲ್ಲ ಉಡುಪಿಯಲ್ಲೇ ಬೇಕಾದ್ರೆ ಮಾಡ್ಬೋದು. ಮುಖ್ಯಮಂತ್ರಿಗಳು ಮನವಿ ಮಾಡಿದಾರಲ್ಲ, ಅದಕ್ಕೆ ನಿನ್ನೆ ಅಲ್ಲ ಮನವಿ ಮಾಡಿದ್ರು. ಹೌದು, ನಿನ್ನೆ ಮನವಿ ಮಾಡಿದ್ದಾರೆ. ಅದರ ಕುರಿತು ಯಾವುದಕ್ಕೂ ಕೂಡ ಎಶ್ಯೂರೆನ್ಸೇ ಇಲ್ಲ. ಮಕ್ಕಳು ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾರೆ, 23 ಲಕ್ಷ ಜನ ಮಕ್ಕಳು ಮಾನಸಿಕವಾಗಿ ಎಷ್ಟು ಒತ್ತಡಕ್ಕೆ. ಹೌದು, ಅದರ ಖರ್ಚನ್ನೇ ಯಾರು? ಅದು ನಮ್ಮದೇ ಟ್ಯಾಕ್ಸಿಂದ ಹೋಗೋದಲ್ವಾ, ನಮ್ಮದೇ ಹಣದಿಂದ ಹೋಗುವಂಥದ್ದು. ಅದಕ್ಕೆ ಎಶ್ಯೂರೆನ್ಸೇ ಇಲ್ಲ. ಕುಲ್ಲಂ ಒಂದು ಇಷ್ಟು ದೊಡ್ಡ ಎಕ್ಸಾಮಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತದೆ, ಅದಕ್ಕೆ ಯಾರು ಎಶ್ಯೂರೆನ್ಸ್ ಕೊಡುವುದಿಲ್ಲ. ಮೆಡಿಕಲ್ ಬೇರೆದು ಬಿಡಿ, ಮೆಡಿಕಲ್ ಕಾಲೇಜಲ್ಲೇ ದಂಧೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಯಾರು ವಾಯ್ಸ್ ಔಟ್ ಮಾಡೋದು? ಈಗ ನಾವು ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಿದ್ದೇವೆ. ಇನ್ನು ಮುಂದೆ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಾವು ಯೂತ್ ಕಾಂಗ್ರೆಸ್ ವತಿಯಿಂದ 2 ವರ್ಷದ ಹಿಂದೆ ಆದದ್ದು. 2 ವರ್ಷದ ಹಿಂದೆ ಆಗಿ ಆವಾಗ ಕೂಡ ಕಾಂಗ್ರೆಸ್ ಬಹಳಷ್ಟು ಖಂಡಿಸಿ ಆವಾಗ ಕೂಡ ಅವತ್ತು ಅವರು ವರದಿಯನ್ನು ರಚನೆ ಮಾಡಿದ್ರು ಕೂಡ ಅದ್ರ ಬಗ್ಗೆ ಸೀರಿಯಸ್ನೆಸ್ಸೇ ಇಲ್ಲ ಶಿಕ್ಷಣ ಸಚಿವರಿಗೆ. ಇದೇನು ಫಸ್ಟ್ ಟೈಮ್ ಆದದಲ್ಲ. ಮೋದಿ ಗೌರ್ಮೆಂಟ್ ಇದ್ದಾಗ 2024ರಲ್ಲಾಗಿ 26ರಲ್ಲಿ ಅದೇ ರಿಪೀಟ್ ಆಗ್ತದೆ ಅಂತ ಹೇಳಿದರೆ ಹಾಗಾದರೆ ನಮ್ಮ ತಲೆ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ ಇವರಿಗೆ, ಅಥವಾ ಕೋಟ್ಯಾಧೀಶರ ಮಕ್ಕಳು ಮಾತ್ರ ವೈದ್ಯಕೀಯ ರಂಗಕ್ಕೆ ಹೋಗಬೇಕು ಅನ್ನುವಂಥದ್ದು ಏನಾದರೂ ಇದ್ರೆ ಅದನ್ನು ಕೂಡ ಡಿಕ್ಲೇರ್ ಮಾಡಿ ಬಿಡಲಿ. ಕೋಟಿ ಇದ್ದವರು ಮಾತ್ರ ಇದು ಮೆಡಿಕಲ್ ಕಾಲೇಜ್ ಕಲಿಬೇಕು. ಅದು ಕೂಡ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿರೋದು ವ್ಯಕ್ತಿ ಯಾರು? ಅದೇ ಬಿಜೆಪಿಯವರು. ಹಾಂ, ಸೊ ಇದರ ಹಿಂದೆ ಒಂದು ದೊಡ್ಡ ಒಂದು ಟೀಮೇ ಇದೆ. ಯಾಕಂತ ಹೇಳಿದ್ರೆ ಪ್ರತಿ ಬಾರಿ ಕೂಡ ಅವರೇ ಪ್ರಶ್ನೆ ಪತ್ರಿಕೆ ರೆಡಿ ಮಾಡೋದು, ಅವರದೇ ಸದಸ್ಯರು, ಅವರ ಬಿಜೆಪಿ ಯುವ ಮೋರ್ಚಾದ ಸದಸ್ಯರುಗಳೇ ಇದನ್ನ ಲೀಕ್ ಔಟ್ ಮಾಡೋದು. ಅದನ್ನು ಕೂಡ ಸಿಬಿಐ ಅವರು ಬಂಧಿಸಿದ್ದಾರೆ ಕೂಡ ಅವರನ್ನು. ಒಂದೆರಡು ಪ್ರಶ್ನೆ ಪತ್ರಿಕೆ ಲೀಕ್ ಆದರೆ ಪರವಾಗಿಲ್ಲ, 100ರಲ್ಲಿ 90 ಪ್ರಶ್ನೆಗಳು ಕೂಡ ಅದು ಯಾವುದು ಈ ಸ್ಯಾಂಪಲ್ ಕ್ವಶನ್ ಪೇಪರ್ ಅಂತ ಏನು ಕೊಟ್ಟಿದ್ರು, ಲಕ್ಷಾಂತರ ರೂಪಾಯಿಗೆ ಮಾರಾಟ ಆಗಿತ್ತು. 100ಕ್ಕೆ 90 ಕ್ವಶನ್ಗಳು ಅದೇ ಬಂದಿದೆ. ಬರೀ ಫಿಸಿಕ್ಸ್ ಕೆಮಿಸ್ಟ್ರಿಯಲ್ಲಿ ಮಾತ್ರ ಒಂದು 5 ಕ್ವಶನ್ ಆಚೆ ಈಚೆ ಆಗಿದೆ ಬಿಟ್ಟರೆ ಬಯಾಲಜಿಕಲಲ್ಲಿ ಸೇಮ್ ಟು ಸೇಮ್ ಬಂದಿದೆ. 50ಕ್ಕೆ 50 ಕ್ವಶನ್ಗಳು ಸೇಮ್ ಟು ಸೇಮ್ ಬಂದಿದೆ. ಹಾಗಾದರೆ ಪ್ರಶ್ನೆ ಪತ್ರಿಕೆ ಮಾಡುವವರು ಮತ್ತೆ ಅದನ್ನು ಮಾರಾಟ ಮಾಡುವವರ ಹಿಂದೆ ನೀಟಾಗಿ ಕಾಣ್ತಾ ಇದೆ ಬಿಜೆಪಿಯ ಯುವ ಮೋರ್ಚಾದವರಿದ್ದಾರೆ ಅಂತ. ಇವರಿಗೆ ಅದಕ್ಕೆ ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ಆಗಲಿಲ್ಲದ್ರೆ ಇನ್ನು ಸಾಮಾನ್ಯ ಜನರ ಗತಿ ಏನು? ರಾಜೀನಾಮೆ ಕೊಟ್ಟು ಹೋಗ್ತಾ ಇರಲಿ.